ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯಾವುದೇ ಊರಿಗೆ ಹೋಗ್ಬೇಕಾದ್ರೂ ಕೂಡ ಊರಿನಿಂದ ಆಚೆಗೆ ಹೈವೇ ಇದ್ರೆ ಆ ಊರು ಅಭಿವೃದ್ಧಿ ಆಗ್ತಾ ಇದೆ ಅನ್ನೋದನ್ನ ಬಹುತೇಕರು ಅರ್ಥ ಮಾಡ್ಕೊಳ್ತಾರೆ. ಏನ್ ಚೆನ್ನಾಗಿದೆ ರೋಡು, ಹೈವೇ ಮಾಡ್ಬಿಟ್ಟಿದ್ದಾರೆ, ಮೋಸ್ಟ್ಲಿ ಊರು ಕೂಡ ಅಭಿವೃದ್ಧಿ ಆಗ್ತಾ ಇದೆ ಅಂತ ಜನರ ಭಾವನೆ. ಆದ್ರೆ ಈ ಊರಿಗೆ ಮಾತ್ರ ಹೈವೇ ಬಂದಿದ್ದೆ ಕಂಟಕ ಆಗ್ಬಿಟ್ಟಿದೆ. ನೂರಾರು ವರ್ಷಗಳಿಂದ ಅಲ್ಲಿನ ರಸ್ತೆ ಹೈವೇಯಿಂದಾಗಿ ಸಂಪೂರ್ಣ ಬಂದ್ ಆಗಿದೆ ಅಂತೆ. ಹಾಗಾದ್ರೆ ಆ ಹೈವೇಯಿಂದ ಆ ಊರಿಗೆ ಆಗ್ತಾ ಇರುವ ಸಮಸ್ಯೆ ಏನು, ಯಾಕೆ ಹೈವೇನೇ ಕಂಟಕ ಆಗಿದೆ, ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಇದು ಬಿಕರ್ನಕಟ್ಟೆ ಸಾಣೂರು ರಾಷ್ಟ್ರೀಯ ಹೆದ್ದಾರಿ. ಮಂಗಳೂರಿನ ಗುರುಪುರ ಬಂಡಸಾಲಿಯ ಕಾರಮಗುರು ಎಂಬ ಊರನ್ನ ಹಾದು ಹೋಗುತ್ತೆ. ರಾಷ್ಟ್ರೀಯ ಹೆದ್ದಾರಿಯು ಈ ಊರಿನ ರಸ್ತೆಯ ಮೇಲ್ಗಡೆಯೇ ಹಾದು ಹೋಗಿದೆ. ಇದರ ಪರಿಣಾಮ ಈ ಊರಿನವರಿಗೆ ಸಂಪರ್ಕ ರಸ್ತೆ ಇಲ್ಲದಂತಾಗಿದೆ. ಈ ರಸ್ತೆಗೆ ಅಬ್ಬಕ್ಕರಾಣಿ ಕಾಲದ ಇತಿಹಾಸವಿದೆ. ಇದೀಗ ಈ ರಸ್ತೆ ಇಲ್ಲದೆ ಇಲ್ಲಿಯ ಜನತೆ 5 ನಿಮಿಷದಲ್ಲಿ ಕ್ರಮಿಸಬೇಕಾದ ರಸ್ತೆಗೆ 6-7 ಕಿಲೋಮೀಟರ್ ಸುತ್ತಿ ಬಳಸಿ ಬರಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. 1860 ಮ್ಯಾಪ್ ಆ ಟೈಮ್ನಲ್ಲಿ ಇದು ಬಂಡಿ ದಾರಿಯಾಗಿತ್ತು. ಗಾಡಿ ಹೋಗ್ತದಲ್ಲ, ಅಲ್ಲಿ ಮೇಲೆ ಬಂಡಸಾಲ ಅಂತ ಹೇಳ್ತಾರೆ. ಬಂಡಸಾಲೆಗೆ ಇದರ ಆಗಿ ಇಲ್ಲಿಗೆ ದೋಣಿಯಲ್ಲಿ ಬಂದು ಪಾಸ್ ಆಗಿ ಇಲ್ಲಿಂದ ಬಂಡಸಾಲ ಮಾರ್ಕೊಂಡು ಬ್ರಿಟಿಷರ್ಗಳದ್ದು ಪ್ರೂಫ್ ಉಂಟು. ಇದನ್ನೆಲ್ಲ ನಾವು ಪ್ರೂಫ್ ಕೊಟ್ಟಿದ್ದೇವೆ. ಈ ಜಾಗವನ್ನು ಅಳಿಲಿಕ್ಕೆ ಇಲ್ಲೇ VA, PDO ಮತ್ತು ತಹಸೀಲ್ದಾರ್ ಮತ್ತು ಅಲ್ಲಿಯವರು ಕೊಟ್ಟಿದ್ದಾರೆ, ಅವರೆಲ್ಲ ಲೆಟರ್ ಕೊಟ್ಟಿದ್ದಾರೆ ಈ ಮಾಡಲಿಕ್ಕೆ. ಈಗ ಮೊನ್ನೆ ಫೈನಲ್ ಮಾಡುವಾಗ ಒಂದು ಗಲಾಟೆ ಮಾಡಿ ನಿಂತಿದೆ. ಈ ದಾರಿ ಸರ್ಕಾರದ ಏನಲ್ಲಿ ಉಂಟು, ಅದು ಇದಕ್ಕಂತಲ್ಲ, ಅಲ್ಲಿವರೆಗೆ ಪಂಚಾಯತ್ ನಂಬರ್ ಉಂಟು ಕೊಟ್ಟಿದ್ದೇವೆ, ಅಲ್ಲಿಂದ ಹೆಚ್ಚು ಸೇರಿದಟ್ಟು. ಈ ಊರಿನಲ್ಲಿ 6-7 ಮನೆಗಳಿದ್ದು ಒಂದಷ್ಟು ಕುಟುಂಬಗಳು ವಾಸಿಸ್ತಾ ಇದೆ. ಹಿರಿಯರು ಮಕ್ಕಳು ಸೇರಿ 50ರಷ್ಟು ಮಂದಿ ಇಲ್ಲಿ ವಾಸಿಸ್ತಾ ಇದ್ದಾರೆ. ರಸ್ತೆ ಇಲ್ಲದೆ ಮಕ್ಕಳು ಶಾಲಾ ಕಾಲೇಜುಗಳಿಗೆ ಹೋಗಲು ಪರದಾಡಿದ್ರೆ ವೃದ್ಧರು ಅನಾರೋಗ್ಯಕ್ಕೆ ಒಳಗಾದವರನ್ನ ಎತ್ತಿಕೊಂಡೇ ಹೋಗುವ ಸ್ಥಿತಿ ಇದೆ. ಮನೆಗೆ ಸಣ್ಣ ವಸ್ತುವಿನ ಅಗತ್ಯ ಬಿದ್ದಾಗಲೂ 6-7 ಕಿಲೋಮೀಟರ್ ಕ್ರಮಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ. ಮನೆಗೆ ದಾರಿ ಇಲ್ಲ, ಹಾಗಾಗಿ ಏನಾದರೂ ಪರಿಹಾರ ಮಾಡಿಕೊಡ್ಬೇಕು ಅಂತ ನಾವು ನಿಮ್ಮಲ್ಲಿ ಕೇಳ್ತಿದ್ದೇವೆ. ನಮಗೆ 10 ನಿಮಿಷ ಇರುವ ಸಾಧ್ಯ ಒಂದು ಅರ್ಧ ಗಂಟೆ ಆಗ್ತದೆ ನಮಗೆ ಗುರುಪುರ ಪೇಟೆಗೆ ಹೋಗಲಿಕ್ಕೆ. ಮತ್ತು ಬರಲಿಕ್ಕೆ ಹೋಗಲಿಕ್ಕೆ ತುಂಬ ಪ್ರಾಬ್ಲಮ್ ಆಗ್ತದೆ. ಮತ್ತು ನಮಗೆ ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ಅವರಿಗೆ ಸ್ಕೂಲಿಗೂ ಹೋಗಲಿಕ್ಕೆ ಈ ಮಳೆ ಟೈಮಲ್ಲಿ ನಮಗೆ ಮಸ್ತ್ ಪ್ರಾಬ್ಲಮ್ ಆಗ್ತದೆ. ಡ್ಯೂಟಿಗೆ ಹೋಗೋವರಿಗೂ ಪ್ರಾಬ್ಲಮ್ ಇದೆ, ಕಾಲೇಜಿಗೆ ಹೋಗೋರೆಲ್ಲ ಇದ್ದಾರೆ ಇಲ್ಲಿ, ಮತ್ತು ವಯಸ್ಸಾದವರು, ಮತ್ತು ಸಿಟಿಗೆ ಹೋಗ್ಲಿಕ್ಕೂ ನಮಗೆ ಪ್ರಾಬ್ಲಮ್ ಇದೆ. ಹೈವೇ ಆಗುವಾಗಲೇ ಊರಿನವರು ಈ ಬಗ್ಗೆ NHAI ಅಧಿಕಾರಿಗಳ ಗಮನಕ್ಕೆ ತಂದಿದ್ರು. ಆಗ ಅಧಿಕಾರಿಗಳು ಇಲ್ಲಿ ಅಂಡರ್ ಪಾಸ್ ಮಾಡಿಕೊಡ್ತೇವೆ, ತಮ್ಮ ಸಂಪರ್ಕ ರಸ್ತೆಗೆ ತೊಂದರೆ ಆಗೋದಿಲ್ಲ ಅಂತ ಭರವಸೆ ನೀಡಿದ್ರು. ಆದರೆ ಆ ಬಳಿಕ ಪಕ್ಕದಲ್ಲೇ ಇರುವ ಪ್ರಭಾವಿ ವ್ಯಕ್ತಿಯೊಬ್ಬರು SEZಗೆ ಸಂಬಂಧಿಸಿದ ಭೂಮಿ ಕಬಳಿಸಲು ದಾಖಲೆಯಲ್ಲಿರೋ ಪರಂಬೋಕು ರಸ್ತೆಯನ್ನೇ ಪ್ರಭಾವ ಬಳಸಿ ಮುಚ್ಚಿದ್ದಾರೆ. ಆದ್ರಿಂದ ಅಂಡರ್ ಪಾಸ್ ಇದ್ರೂ ಅದು ಮುಚ್ಚಲ್ಪಟ್ಟು ಜನರಿಗೆ ರಸ್ತೆ ಇಲ್ಲದಂತಾಗಿದೆ. ಒಟ್ನಲ್ಲಿ ಗತ ಕಾಲದಿಂದಲೂ ಇದ್ದ ರಸ್ತೆ ಈಗ ಅಭಿವೃದ್ಧಿ ಹೆಸರಿನಲ್ಲಿ ಕಣ್ಮರೆಯಾಗಿದ್ದು ಇಡೀ ಊರಿನ ಮಂದಿ ರಸ್ತೆ ಇಲ್ಲದೆ ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಕ್ಯಾಮರಾಮ್ಯಾನ್ ರಮಾನಂದ್, ಗ್ಯಾರಂಟಿ ನ್ಯೂಸ್, ಮಂಗಳೂರು.